ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ. ಸೊ ದೀಪಾವಳಿ ಹತ್ರ ಬರ್ತಾ ಇದೆ. ದೀಪಾವಳಿ ಹತ್ರ ಏನು, ಇನ್ನೊಂದು 2 days ಅಲ್ಲಿ ದೀಪಾವಳಿ ಹಬ್ಬ ಕೂಡ ಇದೆ. ಹಾಗಾಗಿ ಹಿಂದಿನ ವ್ಲಾಗ್ ನಲ್ಲಿ ನೀವೆಲ್ಲ ನೋಡಿರ್ಬೋದು, ದೀಪಾವಳಿ ಶಾಪಿಂಗ್ ಅಂತ ಹೇಳಿ ನಾನು ಡಿಮಾರ್ಟ್ ಹೋಗಿದ್ದೆ. ಸೊ ಆ ವ್ಲಾಗ್ ನಲ್ಲಿ ಹೇಳಿದೆ. ನೆಕ್ಸ್ಟ್ ವ್ಲಾಗ್ ನಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಲ್ಲಿಂದ ಏನೇನು ತಗೊಂಡ್ ಬಂದೆ ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಮ್ಮ ಮನೆನ ನಾನು ಯಾವ ರೀತಿ ಮೇಕ್ ಓವರ್ ಮಾಡಿದೀನಿ ದೀಪಾವಳಿಗೆ ಅಂತ ಕೂಡ ನಿಮ್ ಜೊತೆ ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಅದನ್ನ ನೋಡಿ ನಿಮ್ಮ ಅಭಿಪ್ರಾಯ ಹೇಗಿದೆ, ಅದ್ರ ಜೊತೆಗೆ ನಿಮ್ಮ ಸಜೆಷನ್ ಏನಾದ್ರು ಇದ್ರು ಕೂಡ ಕೊಡ್ಬೋದು. ಅದಕ್ಕೂ ಮೊದಲು ನಮ್ಮ ಮನೆ ಯಾವ ರೀತಿ ಮೊದ್ಲಿತ್ತು ಅನ್ನೋದನ್ನ ಶೇರ್ ಮಾಡ್ಬಿಡ್ತೀನಿ. ಅದನ್ನ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ನಾನು ಡಿಮಾರ್ಟ್ ಇಂದ ಏನೇನು ತಗೊಂಡ್ ಬಂದೆ ಅದನ್ನ ಡಿಮಾರ್ಟೇ ಅಂತಲ್ಲ, ಡಿಮಾರ್ಟ್ ಇಂದ ಹೊರಗಡೆ ಕೂಡ ನಾನು ಬೇರೆ ಏನೋ ತಗೊಂಡ್ ಬಂದಿದ್ದೀನಿ. ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿಂದ ಏನ್ ತಗೊಂಡ್ ಬಂದೆ, ಅದನ್ನ ಯಾವ ರೀತಿ ಮೇಕ್ ಓವರ್ ಮಾಡಿದೀನಿ ಅನ್ನೋದನ್ನ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ಗೆ ಯಾವ ರೀತಿ ಇತ್ತು ಅಂತೇಳಿ ಮನೆ ನೋಡ್ಕೊಂಡು ಬಂದ್ಬಿಡಿ. ಸೊ ಮೊದಲು ಯಾವ ರೀತಿ ಇತ್ತು ನಮ್ಮ ಮನೆ ಅಂತ ಹೇಳಿ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ಇವಾಗ ನಾನು ಡಿಮಾರ್ಟ್ ಇಂದ ಏನೇನು ತಗೊಂಡ್ ಬಂದಿದ್ದೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಸಲ ಅಂತೂ ತುಂಬಾನೇ ಆಫರ್ಸ್ ಇತ್ತು. ಜೊತೆಗೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ದೀಪಾವಳಿ ರಿಲೇಟೆಡ್ ತುಂಬಾನೇ ಐಟಮ್ಸ್ ಎಲ್ಲ ಇತ್ತು ಅಲ್ಲಿ. ಅದರಲ್ಲಿ ನಮ್ಗೆ ಯಾವ್ದು ಬೇಕು ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನ ಒಂದೊಂದಾಗಿ ನಿಮ್ ಜೊತೆ ಇವಾಗ ಶೇರ್ ಮಾಡ್ತೀನಿ. ಸೊ ಮೊದಲನೇ ಪ್ರಾಡಕ್ಟ್ ಬಂದು ಬೆಡ್ ರನ್ನರ್. ಇದು ಆಸ್ ಅ ಬೆಡ್ ರನ್ನರ್ ಆಗು ಯೂಸ್ ಮಾಡಬಹುದು. ನೀವು ಇದನ್ನ ಸೋಫಾ ರನ್ನರ್ ಆಗು ಯೂಸ್ ಮಾಡಬಹುದು. ಅದ್ರ ಜೊತೆಗೆ ನೀವು ಇದನ್ನ ಕಿಚನ್ ಅಲ್ಲೂ ಕೂಡ ಯೂಸ್ ಮಾಡಬಹುದು. ಯಾಕೆಂತ ಹೇಳಿದ್ರೆ ಕೆಳಗಡೆ ಮ್ಯಾಟ್ ಹಾಕೊಳ್ಳೋದಕ್ಕೂ ಯೂಸ್ಫುಲ್ ಆಗುತ್ತೆ. ಇವಾಗೆಲ್ಲ ಮನೆ ಗ್ರಾನೈಟ್ಸ್ ಇರೋದ್ರಿಂದ ಈ ಥಂಡಿ ಕಾಲದಲ್ಲೆಲ್ಲ ತುಂಬಾ ಶೀತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಬೆಡ್ ರನ್ನರ್ ಇರೋದು ತುಂಬಾನೇ ಮುಖ್ಯ. ಅದಕ್ಕೋಸ್ಕರ ಅಂತ ಹೇಳಿ ಇದನ್ನ ನಾವು ತಗೊಂಡ್ ಬಂದಿದೀವಿ. ಇದ್ರದ್ದು MRP ಬಂದ್ಬಿಟ್ಟು 199 rupees. ಸೊ ಲೆಂತ್ ತುಂಬಾನೇ ದೊಡ್ಡದಾಗಿದೆ, ನೋಡ್ಬೋದು. ತೋರ್ಸಕ್ಕಾಗ್ತಲ್ಲ ನನಗೆ. ಸೊ ಅಪ್ರಾಕ್ಸಿಮೇಟ್ 1 ಮಾರ್ ಅಂತ ಹೇಳ್ಬೋದು. ಆಡು ಭಾಷೆನಲ್ಲಿ ಹೇಳ್ತಾರಲ್ಲ ಹಾಗೆ, ಈಗ ಹೂವನ್ನೆಲ್ಲ 1 ಮಾರ್ ಅಂತ ಹೇಳಿತಾರಲ್ಲ, ಸೊ ಅಷ್ಟಿದೆ ಇದು. ಸೊ ಬ್ಯಾಗ್ ಕೂಡ ನೋಡ್ಬೋದು ಈ ರೀತಿಯಾಗಿದೆ. ಯಾವುದೇ ಕಾರಣಕ್ಕೂ ಒಂಥರ ಸ್ಲಿಪ್ಪರಿ ಅಂದ್ರೆ ಜಾರೋದಾಗ್ಲಿ ಆ ತರದೆಲ್ಲ ಏನೂ ಆಗಲ್ಲ, ನೀಟಾಗಿ ಇದಾಗಿರುತ್ತೆ. ಸೊ ನೋಡ್ಬೋದು ಬಟನ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲೂ ಕೂಡ ತುಂಬಾನೇ ವೆರೈಟೀಸ್ ಇತ್ತು. ಇದರಲ್ಲಿ ನಮ್ಗೆ ಇದಿಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಾನು ಮೇಘನ ಇಬ್ರು ಕೂಡ ಸ್ವಲ್ಪ ಸಿಮಿಲರ್ ಇರೋ ಅಂತದನ್ನೇ ತಗೊಂಡಿದೀವಿ. ಸೊ ಮೊದಲನೇ ಪ್ರಾಡಕ್ಟ್ ಇದು. ಇದ್ರದ್ದು MRP ಬಂದು 199 rupees. ಅಪ್ರಾಕ್ಸಿಮೇಟ್ 2 meters ಇದೆ ಅಂತ ಅನ್ಕೊಳ್ತೀನಿ ನಾನು. ಸೊ 2 meters ಇರ್ಬೋದು. ಸೊ 2 meter ಅಷ್ಟು ಲೆಂತ್ ಇದೆ ಇದು. ಸೊ ಇದನ್ನ ನಾನು ಕಿಚನ್ಗೆ ಬೇಕಾಗಿತ್ತು ನನಗೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಸೊ ಕಿಚನ್ ಅಲ್ಲಿ ಮ್ಯಾಟ್ ತರ ಹಾಕೊಂಡು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕೂಡ ನಾನು ಯಾವ ರೀತಿ ಕಿಚನ್ ಅಲ್ಲಿ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ಆಮೇಲೆ ನಾನು ಶೇರ್ ಮಾಡ್ತೀನಿ ನಿಮ್ ಜೊತೆ. ಸೊ ಅದಾದ್ಮೇಲೆ ನಾವು ಸೋಫಾ ಕವರ್ಸ್ ಕೂಡ ನೋಡಿದ್ವಿ. ಸ್ವಲ್ಪ ಚೇಂಜ್ ಮಾಡೋಣ ಸೋಫಾ ಕವರ್ ಅಂತ ಹೇಳ್ಬಿಟ್ಟು. ನಮ್ಗೆ ಯಾವ್ದೋ ಅಷ್ಟು ಸೆಲೆಕ್ಟೆಡ್ ಅಂತ ನನಗೆ ಸಿಗ್ಲಿಲ್ಲ, ನನಗಿಷ್ಟ ಆಗಿಲ್ಲ ಪರ್ಸನಲಿ. ಹಾಗಾಗಿ ನಾನು ಅದನ್ನ ತಗೊಳ್ಳಿಲ್ಲ. ಅದಾದ್ಮೇಲೆ ಸಿಂಗಲ್ ಸೋಫಾ ಕವರ್ ಅಂತ ಇತ್ತು. ಅಂದ್ರೆ 2 ಸೈಡ್ ಕೂಡ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಈ ಸೈಡ್ ಆದ್ರೂ ಯೂಸ್ ಮಾಡ್ಬೋದು, ಈ ಸೈಡ್ ಆದ್ರೂ ಯೂಸ್ ಮಾಡ್ಬೋದು, ಡಬಲ್ ಸೈಡ್ ಯೂಸ್ ಮಾಡ್ಬೋದು ನೀವು. ಈ ತರದ್ ಒಂದು ಸೋಫಾ ಕವರ್ ಇತ್ತು. ಸೊ ಹಾಗಾಗಿ ನನಗೆ ಮನೆಗೆ ಟೀಪಾಯ್ ತಗೊಂಡ್ ಬರುವಂತ ಒಂದು ಪ್ಲಾನ್ ಇತ್ತು. ನೋಡೋಣ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡ್ ಬಂದೆ. ಬಟ್ ಏನಂತ ಹೇಳಿದ್ರೆ ನಮ್ಮ ಟೀಪಾಯ್ ಇದಕ್ಕಿಂತ ದೊಡ್ಡದಾಗಿದೆ. ಸೊ ಹಾಗಾಗಿ ಅದ್ರ ಮೇಲೆ ಹಾಗೆ ಸುಮ್ಮನೆ ಇವಾಗ ಹಾಕಿ ತೋರಿಸ್ತೀನಿ. ಬಟ್ ಅದಕ್ಕೆ ಅಂತಾನೆ ಬೇರೆ ನಾನು ಮೀಶೋನಲ್ಲಿ ಸೆಟ್ ಟೇಬಲ್ ಕವರ್ ಅಂತಾನೆ ನಾನು ಆರ್ಡರ್ ಮಾಡಿದ್ದೀನಿ. ಇನ್ನ ಕೂಡ ಅದು ನನಗೆ ರಿಸೀವ್ ಆಗಿಲ್ಲ. ರಿಸೀವ್ ಆದ್ಮೇಲೆ ನಾನು ನೆಕ್ಸ್ಟ್ ಬ್ಲಾಗ್ ನಲ್ಲಿ ಶೇರ್ ಮಾಡ್ಕೊಳ್ತೀನಿ ಅದನ್ನ. ಸೊ ನೋಡ್ಬೋದು ಈ ತರದೊಂದು ಸೋಫಾ ಕವರ್ನ ತಗೊಂಡ್ ಬಂದಿದ್ದೀನಿ. ಇದ್ರದ್ದು MRP ಬಂದು ಬಂದ್ಬಿಟ್ಟು 149 rupees. ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. MRP ಬಂದು 149. ಸೊ ಇದನ್ನ ನೀವು 2 ಸೈಡ್ ಕೂಡ ಯೂಸ್ ಮಾಡಬಹುದು. ಈ ಸೈಡು ಯೂಸ್ ಮಾಡಬಹುದು, ಈ ಸೈಡು ಯೂಸ್ ಮಾಡಬಹುದು.
ಸೊ ಇದೊಂದು ಇಷ್ಟ ಆಯಿತು. ನಾವು ತೊಗೊಂಡು ಬಂದಿರೋದ್ರಲ್ಲಿ ಚೆನ್ನಾಗಿ ಕಾಣುತ್ತೆ ಇದು, ಅಂದರೆ ನಮ್ಮ ಒಂದು ಸೆಟಪ್ಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಬಂದೆ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಪ್ರಾಡಕ್ಟ್ ನಾನು ಡಿಮಾರ್ಟಿಂದ ತೊಗೊಂಡು ಬಂದಿರೋದು. ಸೊ ನೆಕ್ಸ್ಟ್ ಡಿಮಾರ್ಟಿಂದ ತಂದಿರುವಂಥ ಪ್ರಾಡಕ್ಟ್ ಬಂದ್ಬಿಟ್ಟು ಕರ್ಟನ್ಸ್. ಸೊ ಒಂದು ಸೆಟ್ ಕರ್ಟನ್ಸ್ ಇತ್ತು ನನ್ನ ಹತ್ರ, ಇನ್ನೊಂದು ಸೆಟ್ ಎಕ್ಸ್ಟ್ರಾ ಇಲ್ಲಿ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಅದನ್ನ ವಾಶ್ಗೆಲ್ಲ ಹಾಕಿದಾಗ ನಮಗೆ ಇನ್ನೊಂದು ಎಕ್ಸ್ಟ್ರಾ ಸೆಟ್ ಬೇಕಾಗುತ್ತೆ. ನಮ್ಮ ಮಿರರ್ ಅಂದ್ರೆ ವಿಂಡೋದು ಏನು ಗ್ಲಾಸ್ ಇದೆ ಅದು ಬಂದು ಟ್ರಾನ್ಸ್ಪರೆಂಟು, ಹೊರಗಡೆನೆಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ. ಆದ್ರೂ ನಾವು ವಾಶ್ಗೆ ಅಂತ ಹೇಳ್ಬಿಟ್ಟು ಕರ್ಟನ್ ತೆಗೆದ್ರೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇತ್ತು. ಹಾಗಾಗಿ ಒಂದು ಸೆಟ್ ನ ನಾನು ವಾಶ್ಗೆ ಹಾಕಿದ್ರೆ ಇನ್ನೊಂದು ಸೆಟ್ ನ ನಾವು ಹಾಕೊಳ್ಬಹುದು ಅಂತ ಹೇಳ್ಬಿಟ್ಟು 2 ಸೆಟ್ ನ ತಗೊಂಡ್ ಬಂದಿದೀವಿ. ಸೊ ಇದು ಬಂದ್ಬಿಟ್ಟು ನೋಡ್ಬೋದು 7 ಫೀಟ್. ನಾನ್ ತಗೊಂಡ್ ಬಂದಿರೋದು ಬಂದು 7 ಫೀಟ್ ಇತ್ತು. ನಾನು ಏನಂದ್ರೆ ಯೂಶುವಲ್ ಆಗಿ 5 ಫೀಟ್ ಹಾಕೋದಕ್ಕೆ ಇಷ್ಟಪಡಲ್ಲ, ಯಾಕೆಂದ್ರೆ ಪೂರ್ತಿಯಾಗಿ ಕವರ್ ಆಗ್ಲಿ ಅಂದ್ಬಿಟ್ಟು ನಾನು 7 ಫೀಟ್ ನ ತಗೊಂಡ್ ಬರ್ತೀನಿ. ಅದು ಒಂಥರ ಲುಕ್ ಕಾಣುತ್ತೆ ಮನೆಗೆ ಕೂಡ. ಸೊ ನೋಡ್ಬೋದು ಇದು ಒಂಥರ ಕ್ರೀಮಿಶ್ ಅಂತ ಹೇಳ್ಬೋದು. ಕ್ರೀಮ್ ಏನ್ ಕಲರ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕ್ರೀಮ್ ತರ ಇದೆ, ಈ ತರ ಬ್ರೌನ್ ಅಲ್ಲಿ ಲೀಫ್ ತರ ಕೊಟ್ಟಿದ್ದಾರೆ, ಜೊತೆಗೆ ಗೋಲ್ಡನ್ ಕೂಡ ಇದೆ. ಇಲ್ಲಿ ನೋಡ್ಬೋದು ಇದೆಲ್ಲ ಕಾಣ್ತಾ ಇದೆ ಗೋಲ್ಡನ್, ಬಟ್ ಅದು ಕ್ಯಾಮ್ರಾಗ ಅಷ್ಟು ಕ್ಯಾಪ್ಚರ್ ಆಗ್ತಾ ಇಲ್ಲ. ಸೊ ಗೋಲ್ಡ್ ಮತ್ತೆ ಬ್ರೌನ್ ಲೀಫ್ ತರ ಇದೆ. ಸೊ ಇದನ್ನು ಕೂಡ ನಾನು ಕರ್ಟನ್ ಹಾಕಿದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ಆದಷ್ಟು ಲೈಟ್ ಕಲರ್ ತಗೊಂಡ್ ಬಂದೆ, ಯಾಕೆಂದ್ರೆ ಮನೆಗೆ ಬೆಳಕು ಚೆನ್ನಾಗಿ ಬರ್ಲಿ, ನಾವು ಕ್ಲೋಸ್ ಮಾಡಿದ್ರು ಕೂಡ ಮನೆಯಲ್ಲಿ ಬೆಳಕು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಹಿಂದಿಂದು ನಾನು ತಗೊಂಡ್ ಬಂದಿರೋದು ಬಂದು ಒಂಥರ ಬ್ರೌನಿಶ್ ಇದೆ. ಸೊ ಅದೆಲ್ಲ ಕ್ಲೋಸ್ ಮಾಡಿದ್ರೆ ಒಂಥರ ಕತ್ಲೆ ತರ ಅನ್ಸುತ್ತೆ. ಹಾಗಾಗಿ ಈ ಸಲ ಲೈಟ್ ಕಲರ್ಸ್ ತಗೊಂಡ್ ಬಂದಿದ್ದೀನಿ. ಮಾರ್ನಿಂಗ್ ಟೈಮ್ ಅಲ್ಲಿ ಬೆಳಕು ನಾವು ಸ್ಕ್ರೀನ್ ಕ್ಲೋಸ್ ಮಾಡಿದ್ರು ಕೂಡ ಬೆಳಕು ಚೆನ್ನಾಗಿ ನಮ್ಮ ಮನೆಗೆ ಬರ್ಲಿ ಅಂದ್ಬಿಟ್ಟು. ಇದು ಬಂದು 3ನೇ ಐಟಮ್ ಡಿಮಾರ್ಟ್ ಇಂದ ತಗೊಂಡ್ ಬಂದಿರೋದು. ನಾನು ಟೋಟಲ್ 7 ಸ್ಕ್ರೀನ್ ತಗೊಂಡ್ ಬಂದಿದ್ದೀನಿ. ಸೊ ಇದರದ್ದು MRP ಬಂದ್ಬಿಟ್ಟು 350 rupees, 349. ಲಾಸ್ಟ್ ಟೈಮ್ ನಾವು ತಗೊಂಡ್ ಬಂದಾಗ ಹಳೆ ಸ್ಕ್ರೀನ್ ಬಂದ್ಬಿಟ್ಟು 300 rupees ಇತ್ತು, 299 ಇತ್ತು. ಬಟ್ ಇವಾಗ ಸ್ವಲ್ಪ ಹೈಕ್ ಆಗಿದೆ ಪ್ರೈಸ್ ಎಲ್ಲ, 349 ಇತ್ತು ಇದು. ಹಾಗಾಗಿ ಮತ್ತೆ ಇನ್ನೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅದರಲ್ಲಿ. ಸೊ ನನಗೆ ಇಷ್ಟ ಆಗಿದೆ, ಇದು ನನಗೆ ಬೇಕಾಗಿತ್ತು ಅಂದ್ಬಿಟ್ಟು ನಾನು ಟೋಟಲ್ ಆಗಿ ಎಲ್ಲ ಮನೆಗೆಲ್ಲ ಸೇರಿ 7 ಸ್ಕ್ರೀನ್ ನ ತಗೊಂಡ್ ಬಂದಿದ್ದೀನಿ, 7 ಸ್ಕ್ರೀನ್ ನ. ಸೊ ಇದು ಬಂದು ಬಟ್ಟೆ ಕೂಡ ತುಂಬಾನೇ ಚೆನ್ನಾಗಿತ್ತು. ಇದು ಬಟ್ಟೆ ಕೂಡ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ಇಷ್ಟ ಆಯ್ತು ಅಂತ ಹೇಳಿ ಇದನ್ನ ತಗೊಂಡ್ ಬಂದಿದ್ದೀನಿ ನಾನು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾವು ಡಿಮಾರ್ಟ್ ಇಂದ ತಗೊಂಡ್ ಬಂದಿರೋದು ಬಂದು ಫ್ಲೋರ್ ಮ್ಯಾಟ್. ನಮ್ಗೆ ಮೊದಲೇ ಹೇಳ್ದಾಗೆ ಒಂಥರ ಶೀತಕಾಲದಲ್ಲೆಲ್ಲ ನೆಲ ತುಂಬಾನೇ ಥಂಡಿಯಾಗಿ ಕೊರಿತಾ ಇರುತ್ತೆ, ಹಾಗಾಗಿ ಒಂದು ಫ್ಲೋರ್ ಮ್ಯಾಟ್ ಅವಶ್ಯಕತೆ ತುಂಬಾನೇ ಇತ್ತು ನಮ್ಗೆ. ಸೊ ಅದಕ್ಕೋಸ್ಕರ ಹೊರಗಡೆ ಎಲ್ಲ ಕೇಳಿದಾಗ 3,500-4,000 ಆ ತರ ಎಲ್ಲ ಹೇಳ್ತಾ ಇದ್ರು. ಹಾಗಾಗಿ ಕಡಿಮೆ ರೇಂಜ್ ಅಲ್ಲೇ ನೋಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ ನಾನು. ಅದ್ರ ಜೊತೆಗೆ ನಾನು ಒಂದ್ಸಲ ಮೇಘನ ಮನೆಗೆ ಹೋದಾಗೂ ಕೂಡ ಅವಳು ಡಿಮಾರ್ಟ್ ಅಲ್ಲಿ ಫ್ಲೋರ್ ಮ್ಯಾಟ್ ನ ತಗೊಂಡ್ ಬಂದಿದ್ಲು, ಅದು ನನ್ಗೆ ಇಷ್ಟ ಆಯ್ತು. ಹಾಗಾಗಿ ಯಾಕೆ ಡಿಮಾರ್ಟ್ ಅಲ್ಲೇ ನೋಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮೊದ್ಲಿಗೆ ಅನ್ಕೊಂಡು, ಅದು ತುಂಬಾ ಅಂದ್ರೆ ವಾಷೇಬಲ್, ಅದು ನಾವು ಕೈಯಲ್ಲೇ ವಾಶ್ ಮಾಡ್ಕೊಳ್ಬಹುದು. ಹಾಗಾಗಿ ಅದು ಅಕಸ್ಮಾತ್ ಸ್ಲಿಪ್ಪರಿ ಆದ್ರೆ ಈಗ ನನ್ ಮಗ ಗೊತ್ತಿದೆ, ನನ್ ಮಗ ಓಡ್ ಬಂದು ಜಾರೋದು ಆ ತರ ಎಲ್ಲ ಮಾಡ್ತಾ ಇರ್ತಾನೆ. ಆ ತರ ಸ್ಲಿಪ್ಪರಿ ಇದ್ರೆ ತಗೊಳೋದ್ ಬೇಡ, ಬೇರೆ ಕಡೆನೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಬಟ್ ಚೆನ್ನಾಗಿತ್ತು, ಯಾವ್ದೇ ರೀತಿ ಸ್ಲಿಪ್ ಆಗೋದು ಆ ತರದೆಲ್ಲ ಏನಿಲ್ಲ, ಜಾರೋದು ಆ ತರ ಎಲ್ಲ ಏನಿಲ್ಲ, ಚೆನ್ನಾಗಿದೆ. ನನಗೆ ಬಂದ್ಬಿಟ್ಟು MRP ಬಂದು 1,349, 1,350 ಒಟ್ಟಲ್ಲಿ ಇಷ್ಟರಲ್ಲೇ ಇದೆ, ಅದು ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಹಾಗಾಗಿ ಇನ್ನೊಂದು ನೋಡಿದ್ವಿ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಅದು ಸ್ವಲ್ಪ ಡ್ಯಾಮೇಜ್ ಇದ್ದಿದ್ರಿಂದ ನಾನು ಅದನ್ನ ತಗೊಳ್ಳಿಲ್ಲ. ಇದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ನಾನು ತಗೊಂಡ್ ಬಂದಿದ್ದೀನಿ. ಸೊ ವಿಡಿಯೋ ಹಾಕ್ತೀನಿ ಕ್ಲಿಪ್ಪಿಂಗ್ ನೋಡಿ, ಯಾಕೆಂದ್ರೆ ಅದನ್ನ ಇಟ್ಕೊಂಡು ನನಗೆ ತೋರಿಸೋದೆಲ್ಲ ಕಷ್ಟ. ಹಾಗಾಗಿ ನೆಲಕ್ಕೆ ಹಾಕ್ಬಿಟ್ಟು ನಾನು ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಆ ವಿಡಿಯೋನ ಹಾಕ್ತೀನಿ ನಾನು, ನೋಡಿ ಅದನ್ನ. ಸೊ ನೋಡ್ಬೋದು, ಇದೇ ಆ ಫ್ಲೋರ್ ಮ್ಯಾಟು. ಇದ್ರ ಲೆಂತ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ 80 ಇಂಚಸ್ ಇದೆ, ವಿಡ್ತ್ ಬಂದು ಅಪ್ರಾಕ್ಸಿಮೇಟ್ 60 ಇಂಚಸ್ ಏನೋ ಇದೆ. ಸೊ ಇದ್ರದ್ದು MRP ಬಂದು 1,350. ಸೊ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಡಾರ್ಕ್ ಕಲರ್ನೇ ನಾನು ನೋಡಿ ತೊಗೊಂಡೆ, ಯಾಕೆ ಅಂತ ಹೇಳಿದ್ರೆ ಮಕ್ಕಳಿರೋ ಮನೆಯಲ್ಲಿ ಬೇಗ ಗಲೀಜು ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಡಾರ್ಕ್ ಆಗಿರೋದನ್ನೇ ನಾನು ತೊಗೊಂಡೆ. ಸೊ ಬ್ಯಾಕ್ ಸೈಡ್ ನೋಡ್ಬೋದು ಈ ರೀತಿಯಾಗಿದೆ, ಯಾವುದೇ ಕಾರಣಕ್ಕೂ ಅದು ಜಾರೋದಿಲ್ಲ, ಕಂಫರ್ಟಬಲ್ ಆಗಿರುತ್ತೆ. ಸೊ ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮನೆಗೆ ನಾವು ಹಾಕಿದ್ರು ಕೂಡ ರಿಚ್ ಲುಕ್ಕನ್ನೇ ಕೊಡುತ್ತೆ ಇದು. ಸೊ ನನ್ನ ಪ್ರಕಾರ ಕಡಿಮೆ ದುಡ್ಡಿನಲ್ಲಿ ಒಳ್ಳೆ ಫ್ಲೋರ್ ಮ್ಯಾಟ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಡಿಮಾರ್ಟ್, ನಿಮ್ಮ ಮನೆ ಹತ್ರ ಇರೋ ಯಾವ್ದಾದ್ರು ಡಿಮಾರ್ಟ್ಗೆ ಹೋಗಿ ಅದನ್ನು ಬೈ ಮಾಡಿ.
ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನನಗೆ ತುಂಬಾ ಇಷ್ಟವಾಗಿರುವಂತ ಪ್ರಾಡಕ್ಟ್. ನಾನು ಹಿಂದಿನ ಬ್ಲಾಗ್ ನಲ್ಲೇ ಹೇಳಿದೆ, ಡಿಮಾರ್ಟ್ ಅಲ್ಲಿ ಫಸ್ಟ್ ಗಿಫ್ಟ್ ನನಗೆ ಸಿಕ್ತು ಅಂತೇಳಿ, ಅದು ಹಸ್ಬೆಂಡ್ ಕಡೆಯಿಂದ. ಅದ್ರ ಬಗ್ಗೆ ಒಂದ್ ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ, ನಿಮ್ಗೆ ಬೋರ್ ಆಗಲ್ಲ. ಏನಂತ ಹೇಳಿದ್ರೆ, ನಾನು ಯಾವಾಗ್ಲೂ ಡಿಮಾರ್ಟ್ ಶಾಪಿಂಗ್ ಎಲ್ಲ ಹೋದ್ರೆ ಆ ಸೆಕ್ಷನ್ಗೆ ನಾನು ಹೋಗ್ತಾ ಇದ್ದೆ. ಹೋಗ್ಬಿಟ್ಟು ಅದನ್ನೆಲ್ಲ ನಾನು ಇಟ್ಕೊಂಡು ನೋಡಿ ಒಂದಲ್ಲ ಒಂದಿನ ನಾನು ಈ ತರದನ್ನ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಅನ್ಕೊಳ್ತಾ ಇದ್ದೆ. ಯಾಕೆಂದ್ರೆ ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು. ಹಾಗಾಗಿ ನಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಇದ್ರೆ ಗೊತ್ತಾಗುತ್ತೆ ಅದರದ್ದು ಅನುಭವ ಏನು, ಆಸೆಗಳೇನು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ತುಂಬಾ ಹೈ ರೇಂಜಲ್ಲೂ ನಾವು ನೋಡಕ್ ಹೋಗಲ್ಲ, ತುಂಬಾ ಲೋ ರೇಂಜಲ್ಲೂ ನಾವು ಇರೋದಿಲ್ಲ, ಮಧ್ಯದಲ್ಲಿ ಇರ್ತೀವಿ ಯಾವಾಗ್ಲೂ. ಎನಿ ಟೈಮ್ ನಾವು ಏನೇ ಒಂದು ಐಟಮ್ ಪಿಕ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಮಧ್ಯದಲ್ಲೇ ನೋಡ್ತಾ ಇರ್ತೀವಿ. ಹಾಗಾಗಿ ಸೊ ನನಗೆ ಅದೊಂದು ಆಸೆ ಇತ್ತು, ತುಂಬಾ ಒಂದಲ್ಲ ಒಂದಿನ ಅದನ್ನ ತಗೊಳ್ಬೇಕು ಅಂತೇಳಿ. ಯಾವತ್ತೂ ನಾನು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ತುಂಬಾ ದುಡ್ಡನ್ನ ನಾನು ಖರ್ಚು ಮಾಡಿರ್ಲಿಲ್ಲ, ಇದುವರೆಗೂ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಒಂದಲ್ಲ ಒಂದಿನ ಈ ತರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಯಾವ ಟೈಮ್ ಆದ್ರೂ ಅಷ್ಟೇ ನಾನು ಡಿಮಾರ್ಟಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ತಗೊಳ್ತೀನೋ ಬಿಡ್ತೀನೋ, ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ನೋಡಿ ಬರ್ತಾ ಇದ್ದೆ ನಾನು. ಹಾಗಾಗಿ ಈ ದೀಪಾವಳಿಗೆ ನನ್ನ ಹಸ್ಬೆಂಡ್ ನನಗೆ ಅದನ್ನ ಗಿಫ್ಟ್ ಆಗಿ ಕೊಡಿಸಿದ್ದಾರೆ. ಸೊ ನನಗೆ ತುಂಬಾನೇ ಖುಷಿ ಆಯ್ತು. ನನ್ನ ಯಜಮಾನ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದರಿಂದ. ಸೊ ಏನಪ್ಪಾ ಅದು ಅಂತ ಹೇಳಿದ್ರೆ ಈ ಬ್ಯಾಗ್. ಸೊ ಯಾವಾಗ್ಲೂ ಎನಿ ಟೈಮ್ ನಾನು ಯಾವುದೇ ಒಂದು ಬ್ಯಾಗ್ ತಗೊಳ್ಬೇಕಾದ್ರೆ ಅಪ್ ಟು 500 ರೇಂಜ್ ವರ್ಗೂ ಅಷ್ಟೇ ನಾನು ತಗೊಳ್ತಾ ಇದ್ದಿದ್ದು. ಸೊ ಅದ್ರ ಮೇಲೆ ನಾನು ಯೋಚನೆ ಕೂಡ ಮಾಡ್ತಾ ಇರ್ಲಿಲ್ಲ, ಯಾಕೆ ಅಷ್ಟೊಂದಲ್ವಾ, ಯಾವತ್ತೋ ಒಂದಿನ ತಗೊಂಡೋಗೋದಕ್ಕೆ ಯಾಕೆ ಅಷ್ಟೊಂದೆಲ್ಲ ದುಡ್ಡು ಕೊಡ್ಬೇಕು ಅಂತೇಳಿ. ಬಟ್ ಏನೋ ಗೊತ್ತಿಲ್ಲ, ನಾನು ಡಿಮಾರ್ಟ್ಗೆಲ್ಲ ಹೋದಾಗ ನನಗೆ ಇದೊಂದು ಬ್ಯಾಗು ಅಂದ್ರೆ ಅಲ್ಲಿ ಇಡ್ತಾ ಇದ್ರು ಬ್ಯಾಗು. ಸೊ ಆ ಬ್ಯಾಗ್ ನ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಈ ಒಂದು ಬ್ಯಾಗ್ ನ ಯಾವತ್ತಾರು ಒಂದಿನ ತಗೊಳ್ಬೇಕು ಅಂತೇಳಿ ಅನ್ಕೊಂಡಿದ್ದೆ. ಸೊ ಪ್ರತಿ ಸಲ ಹೋದಾಗ್ಲೂ ಕೂಡ ಬೇರೆ ಬೇರೆ ಐಟಮ್ ತಗೊಂಡಾಗ ಬೇಡ ನೆಕ್ಸ್ಟ್ ಟೈಮ್ ಅನ್ಕೊಂಡ್ ಬಂದ್ಬಿಡ್ತಾ ಇದೆ. ಸೊ ಹಾಗಾಗಿ ಈ ಸಲ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಹಸ್ಬೆಂಡ್ ನನಗೆ ಇದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಮೊದಲನೇ ಗಿಫ್ಟ್ ನನಗೆ ಡಿಮಾರ್ಟ್ ಇಂದ ಸಿಕ್ಕಿರೋದು. ಸೊ ಆಲ್ಮೋಸ್ಟ್ ತುಂಬಾ ಜನ ಹೋಗಿರ್ತೀರಾ ಅನ್ಸುತ್ತೆ, ಡಿಮಾರ್ಟ್ಗೆ ಹೋದಾಗೆಲ್ಲ ನೋಡಿರ್ತೀರಾ ಈ ತರ ಬ್ಯಾಗ್ ಗಳಲ್ಲಿ ಇಟ್ಟಿರ್ತಾರೆ. ಇದ್ರದ್ದು MRP ಬಂದ್ಬಿಟ್ಟು 1090 ಸಮಥಿಂಗ್ ಏನೋ ಇದೆ, MRP ತೆಗೆದಿದ್ದಾರೆ. ಸೊ 1095 99 ಏನೋ ಗೊತ್ತಿಲ್ಲ ನನಗೆ. ಆ ಥರದ್ದು ಒಂದು ಬ್ಯಾಗು ನೋಡ್ಬೋದು. ಇದೊಂದು ಗಿಫ್ಟ್ ನನಗೆ ಕೊಡಿಸಿದ್ದಾರೆ ಹಸ್ಬೆಂಡ್. ನನಗೆ ತುಂಬಾನೇ ಖುಷಿ ಆಯ್ತು ಇದರಿಂದ. ದೀಪಾವಳಿ ಗಿಫ್ಟ್ ನನಗೆ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಹಸ್ಬೆಂಡ್. ಅವರಿಗೆ ಥ್ಯಾಂಕ್ ಯು ನಾನು ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ ಆಗ್ಲೇ, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಬ್ಯಾಗ್ ನಾವು ನನಗೆ ಕೊಡಿಸಿದ್ದಾರೆ. ಸೊ ನನ್ನ ಮಗನ ತುಂಬಾ ರಿಕ್ವೆಸ್ಟ್ ಮೇರೆಗೆ ನನಗೆ ಅಲ್ಲಿ ಒಂದು 2-3 ಬ್ಯಾಗ್ ಇತ್ತು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಇದನ್ನ ಮೇಘನ ಕೂಡ ಇದನ್ನೇ ತಗೋ ಅಂತೇಳಿ ಸೆಲೆಕ್ಟ್ ಮಾಡಿದ್ಲು. ಜೊತೆಗೆ ನನ್ನ ಮಗ ಕೂಡ ಮಮ್ಮಿ ಇದನ್ನೇ ಸೆಲೆಕ್ಟ್ ಮಾಡ್ಕೋ ಅಂತೇಳಿ ಹೇಳ್ದ. ಅದನ್ನ ಈ ವಿಡಿಯೋದಲ್ಲಿ ಹೇಳಿ ಮಮ್ಮಿ ಅಂತ ಕೂಡ ಹೇಳಿದ್ದ ಅವನು. ಹಾಗಾಗಿ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಕನ್ಫ್ಯೂಸ್ ಆಗಿದ್ರಿಂದ ಮೇಘನ ಕೂಡ ನನ್ನ ಜೊತೆ ಡಿಮಾರ್ಟ್ ಬಂದಿದ್ಲು, ಮತ್ತೆ ನನ್ನ ಮಗ ಕೂಡ ಬಂದಿದ್ರಿಂದ ಇಬ್ಬರದ್ದು ಸಜೆಷನ್ ಕೇಳಿ ಸೊ ಅವರಿಬ್ರು ಸೆಲೆಕ್ಟ್ ಮಾಡಿರುವಂತ ಈ ಬ್ಯಾಗ್ ಅನ್ನ ತಗೊಂಡಿದೀನಿ. ನನ್ನ ಮಗ ಹೇಳಿದ್ದಾನೆ ಅಂತೇಳಿ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದಿಷ್ಟು ನಾನು ಡಿಮಾರ್ಟ್ ಇಂದ ತಗೊಂಡ್ ಬಂದಿರುವಂತ ಐಟಮ್ಸ್ ಆಗಿತ್ತು. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಯಾವ ರೀತಿ ಮನೇನ ಮೇಕ್ ಓವರ್ ಮಾಡಿದೀನಿ ಅನ್ನೋದನ್ನ ಈಗ ಶೇರ್ ಮಾಡ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ, ಮತ್ತೆ ನಿಮ್ಮ ಅಭಿಪ್ರಾಯನ ತಿಳಿಸಿ ನನಗೆ. ಸೊ ಈ ಒಂದು ಟೀಪಾಯಿನ ನಾನು ನಮ್ಮ ಮನೆ ಹತ್ರ ಇರುವಂತ ಒಂದು ಅಂಗಡಿನಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಾವು 2000 ರೂಪೀಸ್ ಕೊಟ್ವಿ. ಅವ್ರು ಮೊದಲಿಗೆ 3000 ಅಂತ ಹೇಳಿದ್ರು, ಬಟ್ ಕಡಿಮೆ ಮಾಡ್ಕೊಳ್ಳಿ ಇಂದಾಗ 2,500 ಅಂತ ಹೇಳಿದ್ರು. ನಾವು 2000 ಕೇಳಿದ್ವಿ. ಸೊ ಅವರು 2300 ಅಂತ ಹೇಳಿದ್ರು. ಇಲ್ಲ, ಫೈನಲ್ ಪ್ರೈಸ್ 2000 ಅಂತ ಹೇಳಿಬಿಟ್ಟು ನಾವು ತೊಗೊಂಡು ಬಂದಿದ್ದೀವಿ. ಸೊ ನಾನು ಮೊದಲೇ ಹೇಳಿದಾಗೆ ಅಫೋರ್ಡೆಬಲ್ ಅಂದರೆ ಕಡಿಮೆ ಬೆಲೆನಲ್ಲೇ ನಾವು ಟೀಪಾಯಿನ ತೊಗೊಳ್ಬೇಕಂತೇಳಿ ಪ್ಲ್ಯಾನ್ ಇತ್ತು. ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀವಿ. ಸೊ ಡಿಮಾರ್ಟಿಂದ ತಂದಂತಹ ಎಲ್ಲ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಮ್ಮನೇನ ನಾನು ಈ ರೀತಿ ಮೇಕ್ ಓವರ್ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರೆಲ್ಲ ನಂತರ ಕಡಿಮೆ ದುಡ್ಡನ್ನು ಉಪಯೋಗಿಸಿ ಮನೇನ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಉಪಯೋಗ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ಇದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಜೆಷನ್ ಇದ್ರೂ ಕೂಡ ನಾನು ತಿಳಿಸ್ಬೋದು, ಅದನ್ನು ಕೂಡ ನಾನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ.
ಸೊ ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ನಮ್ಮ ಮನೆನ ನಾವು ಮೇಕ್ ಓವರ್ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಮತ್ತೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ತುಂಬಾನೇ ಮುಖ್ಯ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.